SSLC ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳುವಂತ 1 ಮಾರ್ಕ್ಸ್ ಗ್ಯಾರಂಟಿ ಕ್ವೆಶ್ಚನ್ ಕೊಲೊಕೇಶನ್ಸ್. ಕೊಲೊಕೇಶನ್ಸ್ ಅಂದ್ರೇನು? ಗ್ರೂಪ್ ಆಫ್ ವರ್ಡ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಟುಗೆದರ್. ಹಾಗಾದ್ರೆ ಏನು, ಅದ್ರ ಎಕ್ಸಾಂಪಲ್ಸ್ ಏನು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಅತಿ ಹೆಚ್ಚಿನ ಎಕ್ಸಾಂಪಲ್ಸ್ ಹಾಗೂ ಈ ವಿಡಿಯೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. Hello everyone, welcome back to my channel Bright Learning. In today's class, we are going to discuss the most important 1 marks question for SSLC board exam, that is collocations or collocative words anta kodtare. ಎಷ್ಟು ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್. 1 marks ಗ್ಯಾರಂಟಿ ಕ್ವಶನ್ಸ್. ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಒನ್ ಇಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಅದರಲ್ಲಿ ಐಡೆಂಟಿಫೈ ದ ಅಡ್ಜೆಕ್ಟಿವ್ ಮತ್ತು ಐಡೆಂಟಿಫೈ ದ ವರ್ಬ್ ಅಂತ ಕೊಡ್ತಾರೆ. 1 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ 100% ನೋ ಡೌಟ್ ಬಂದೇ ಬರುತ್ತೆ. ಅದನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಪ್ರಿಪೋಸಿಷನ್ಸ್ ಬರುತ್ತೆ, ಗ್ಯಾರಂಟಿ ಕ್ವಶನ್ಸ್ ಅಂತ. ಕೊಲೊಕೇಟಿವ್ ವರ್ಡ್ಸ್ ಬರುತ್ತೆ, ಫೈನೈಟ್ ನಾನ್ ಫೈನೈಟ್ ವರ್ಬ್ಸ್ ಬರುತ್ತೆ, ಡಿಗ್ರೀಸ್ ಬರುತ್ತೆ, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಬರುತ್ತೆ. ಇದು ಬಂದೇ ಬರುತ್ತೆ ಕ್ವಶನ್ಸ್. ಯಾವುದೇ ಕ್ವಶನ್ಸ್ ಪೇಪರ್ ಅನ್ನು ತೆಗೆದು ನೋಡಿ, ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರುತ್ತೆ. ಇದ್ರೆಲ್ಲಾದ್ರ ವಿಡಿಯೋನ ಡೀಟೇಲ್ಸ್ ಆಗಿ ಹಾಕಿದ್ದೀನಿ, ನೀವು ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಈ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇವತ್ತು ನಾವು ಸ್ಟಡಿ ಮಾಡ್ತಿರೋದು 1 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್, ದಟ್ ಇಸ್ ದ ಕೊಲೊಕೇಶನ್ಸ್. ಹಾಗಾದ್ರೆ ಕೊಲೊಕೇಶನ್ಸ್ ಅಂದ್ರೇನು ನಾನು ಇಲ್ಲಿ ಬರ್ದಿದ್ದೀನಿ. ಗ್ರೂಪ್ ಆಫ್ ವರ್ಡ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಟುಗೆದರ್. ಆ ವರ್ಡ್ ಏನಾಗಿರುತ್ತೆ, ನಾವು ಅದ್ರ ಜೊತೆಯಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಬೆಟ್ಟ ಗುಡ್ಡ ಅಲ್ವಾ, ಬೆಟ್ಟ ಜೊತೆಗೆ ನಾವು ಗುಡ್ಡನೇ ಎಕ್ಸ್ಪೆಕ್ಟ್ ಮಾಡೋದು, ಬೇರೆ ಯಾವ ವರ್ಡ್ ಅನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದು ಯಾವಾಗ್ಲೂ ಹೀಗೆ ಜೊತೆ ಇದ್ರೇನೆ ಸರಿಯಾಗಿರುತ್ತೆ ಅಲ್ವಾ. ಬೆಟ್ಟ ಗುಡ್ಡ ಅಂತ ನಾವೇನ್ ಕರಿತೀವಿ, ಆ ತರ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಹಾಗಾದ್ರೆ ನೋಡೋಣ. ಫಸ್ಟ್ ಎಕ್ಸಾಂಪಲ್, ಹ್ಯಾಂಡ್ ಅಂತ ಈ ತರ ಒಂದು ವರ್ಡ್ ಅನ್ನ ಕೊಟ್ಟು ಎಕ್ಸಾಮ್ ಅಲ್ಲಿ 4 ಆಪ್ಷನ್ ಅನ್ನ ಕೊಡ್ತಾರೆ. ಹ್ಯಾಂಡ್ ಪೆನ್, ಹ್ಯಾಂಡ್ ಚೇರ್, ಹ್ಯಾಂಡ್ ಕರ್ಚಿಪ್, ಹ್ಯಾಂಡ್ ಟ್ರೇ. ಯೂಶಲಿ ನಾವು ಹ್ಯಾಂಡ್ ಕರ್ಚಿಪ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ವಾ, ಹ್ಯಾಂಡ್ ಕರ್ಚಿಪ್. ಹಾಗಾಗಿ ಇದ್ಯಾವುದು ಬರಲ್ಲ, ಇದ್ಯಾವುದು ಬರಲ್ಲ. ಹ್ಯಾಂಡ್ ಟ್ರೇ ಅಂತ ಹೇಳ್ತೀವಾ, ಟ್ರೇ ಯೂಸ್ ಮಾಡ್ತೀವಿ. ಓಕೆ, ಹ್ಯಾಂಡ್ ಟ್ರೇ ಅಲ್ಲಿ ಹೇಳಲ್ಲ. ಹ್ಯಾಂಡ್ ಕರ್ಚಿಪ್ ಇಸ್ ಅ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಪೇ, ಪೇ ಅಟೆನ್ಷನ್, ಪೇ ಡಿಮ್ಯಾಂಡ್, ಪೇ ವರ್ಡ್. ನೋಡೋಟ್, ಪೇ ಅಟೆನ್ಷನ್. ಇಲ್ಲಿ ಒಂಚೂರು ಅಟೆನ್ಷನ್ ಕೊಡಿ. ಲೇಡೀಸ್ ಅಂಡ್ ಜೆಂಟಲ್ಮನ್ ಪ್ಲೀಸ್ ಪೇ ಅಟೆನ್ಷನ್ ಅಂತ ಹೇಳ್ತಾರಲ್ವಾ, ಆ ವರ್ಡ್ ಯಾವಾಗ್ಲೂ ಜೊತೆಗಿದ್ರೆ ಸರಿಯಾಗಿರುತ್ತೆ. ಅದ್ರ ಜೊತೆಗೆ ಅದೇ ಸೂಟ್ ಆಗೋದು. ಹಾಗಾಗಿ ಆಲ್ಮೋಸ್ಟ್ ಸೂಟ್ ಆಗುವಂತ ವರ್ಡ್ ಅನ್ನ ನೀವು ಬರಿಬೇಕು, ಪೇ ಅಟೆನ್ಷನ್. ಹಾಗಾದ್ರೆ ಇದೇನಾಯ್ತು, ರಾಂಗ್ ಆಯ್ತು. ಮನಿ, ಕೆಲವ್ರ ಮಕ್ಕಳಿಗೆ ಗೊತ್ತೇ ಆಗಲ್ಲ, ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರಲ್ಲ. ಮನಿ ಅಂದ್ರೆ ದುಡ್ಡಲ್ವಾ, ಹಾಗಾದ್ರೆ ಮನಿ ಅಂದ್ರೆ ಕಾಯಿನ್ ಅಂತ ಅವರು ಹಾಕ್ಬಿಡ್ತಾರೆ. ಇಲ್ಲಿ ನೋಡಿ, ಮನಿ ಕಾಯಿನ್ ನೋ, ಮನಿ ಲೆಟರ್ ನೋ, ಮನಿ ಸ್ಟ್ಯಾಂಪ್ ನೋ, ಮನಿ ಆರ್ಡರ್. ಮನಿ ಆರ್ಡರ್ ಅಂತ ನಾವು ಹೇಳ್ತೀವಲ್ಲ, ಪೋಸ್ಟಿಂಗ್ ಬರುತ್ತೆ, ಅದನ್ನ ನಾವು ಕರಿತೀವಿ ಮನಿ ಆರ್ಡರ್. ನೆಕ್ಸ್ಟ್, ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಪವರ್, ರ್ಯಾಪಿಡ್ ಸ್ಟ್ರೆಂತ್. ಎಕನಾಮಿಕ್ಸ್ ಅಲ್ಲಿ ತುಂಬಾ ಬರುತ್ತೆ ಈ ವರ್ಡ್. ರ್ಯಾಪಿಡ್ ಗ್ರೋತ್ ಅಂದ್ರೆ ತುಂಬಾ ಬೇಗವಾಗಿ ಗ್ರೋತ್ ಆಗೋದು, ಬೆಳವಣಿಗೆ ಆಗೋದು ಅಂತ. ವೇಗದ ಬೆಳವಣಿಗೆ ಅಂತ ನಾವು ಹೇಳ್ತೀವಿ, ಹಾಗಾಗಿ ರ್ಯಾಪಿಡ್ ಗ್ರೋತ್. ನೆಕ್ಸ್ಟ್, ಮಿಲ್ಕ್ ಕರ್ಡ್, ಮಿಲ್ಕ್ ಘೀ, ಮಿಲ್ಕ್ ಶೇಕ್, ಮಿಲ್ಕ್ ಕೌ. ಮಿಲ್ಕ್ ಕವಿಂದ ಬರುತ್ತೆ, ಹಾಗಾದ್ರೆ ಮಿಲ್ಕ್ ಕೌ ಸರಿನಾ? ನೋ, ರಾಂಗ್. ಮಿಲ್ಕ್ ಕೌ ಅಂತ ನಾವು ಹೇಳಲ್ಲ. ಮಿಲ್ಕ್ ಕರ್ಡ್, ಮಿಲ್ಕ್ ಇಂದ ಮಾಡುವಂತ ಪ್ರಾಡಕ್ಟ್ ಇದು ಹೌದು. ಮಿಲ್ಕ್ ಇಂದ ಕರ್ಡ್ ಮಾಡ್ತಾರೆ, ಘೀ ಮಾಡ್ತಾರೆ, ಕೌ ಮಿಲ್ಕ್ ಕೊಡುತ್ತೆ. ಆದ್ರೆ ನಾವು ಕೊಲೊಕೇಟ್ ಆಗೋ ವರ್ಡ್ ಅದು ಮಿಲ್ಕ್ ಶೇಕ್. ನಾವು ಮಿಲ್ಕ್ ಶೇಕ್ ಕುಡಿತೀವಲ್ವಾ, ಈ ತರ. ಸೊ ಹೀಗೆ ಹಲವಾರು ಎಕ್ಸಾಂಪಲ್ಸ್ ಇದೆ, ಲಿಸ್ಟ್ ಹಾಕ್ತೀನಿ. ಈ ತರ ನಾವೇನಂತೀವಿ, 2 ಪದಗಳು ಜೊತೆಯಾಗಿ ಸೇರುವಂತಹ ಒಂದು ಸನ್ನಿವೇಶನ ನಾವು ಕರಿತೀವಿ ಕೊಲೊಕೇಟಿವ್. ಗ್ರೂಪ್ ಆಫ್ ವರ್ಡ್ಸ್ ಎಕ್ಸ್ಪೆಕ್ಟೆಡ್ ಟು ಬಿ ಟುಗೆದರ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ 1 ಮಾರ್ಕ್ಸ್ ಇಸ್ ಫಿಕ್ಸ್ ಫ್ರಮ್ ದಿಸ್ ಕಾನ್ಸೆಪ್ಟ್. ಇದನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ, ಎಕ್ಸಾಂಪಲ್ಸ್ ಅನ್ನು ನೋಡ್ಕೊಳ್ಳಿ, ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಕ್ವಶನ್ ಪೇಪರ್ ಅನ್ನ ನೋಡಿ, ಈ ತರ ಬಹಳ ಎಕ್ಸಾಂಪಲ್ಸ್ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.